ಸ್ನೇಹಿತರೆ, ಇವತ್ತೊಂದು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಒಂದು ಬೆಕ್ಕಿನ ಸ್ಟೋರಿ ಹೇಳ್ತೀನಿ. ಯಾಕೆಂದರೆ ಇವತ್ತು ನನಗೆ ಅದು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ರಾತ್ರಿ. ನೋಡಿ, ಇದು ನೋಡಿ, ಈ ಬೆಕ್ಕು ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ರಾತ್ರಿ ನನಗೆ. ಏನಕ್ಕೆ ಅಂದರೆ, ಇದಕ್ಕೆ ಒಂದು 3 ಮರಿ ಹಾಕಿತ್ತು. ಅದು ತುಂಬ ಸೇಫ್ಟಿ ಆಗಿತ್ತು. ಮನೆ ಒಳಗಡೆ ರೂಮಲ್ಲಿ ಆ ಕಡೆ ಎಲ್ಲೋ ಒಳಗಡೆ ಬಚ್ಚಿಟ್ಕೊಂಡಿತ್ತು ಮರಿಗಳನ್ನ. ಸ್ವಲ್ಪ ದೊಡ್ಡವಾಗಿದೆ ಅಂತೇಳ್ಬಿಟ್ಟು ಮತ್ತು ನಮ್ಮ ಬಸಪ್ಪ, ನಮ್ಮ ಮಗ ಅವರು ತಗೊಂಡು ಈ ಪಕ್ಕದ ರೂಮ್ಗೆ, ನೋಡಿ ಈ ರೂಮ್ಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿಗೆ ಈ ರೂಮ್ಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಒಂದು ರಾತ್ರಿ ಒಂದು ಬೆಕ್ಕು ಬರುತ್ತೆ. ರಾತ್ರಿ ಒಂದು ಬೆಕ್ಕು ಬಂದು, ಅದು ಗಂಡು ಬೆಕ್ಕು. ಆ ಬೆಕ್ಕು ಬಂದು ಈ ಮರಿಗಳನ್ನ ಸಾಯಿಸುತ್ತೆ. ಏನಕ್ಕೆ ಸಾಯಿಸುತ್ತೆ ಅದು ಅಂದರೆ, ಇದು ಏನೂ ಮಾಡೋಕ್ಕಾಗಲ್ಲ. ಇದು ನೋಡ್ತಾ ಇರುತ್ತೆ, ಬಟ್ ಅದು ಬಂದು ಕಚ್ಚಿಬಿಟ್ಟು ಸಾಯಿಸ್ಬಿಟ್ಟು ಹೋಗ್ಬಿಡುತ್ತೆ. ನೋಡಿ, ಅದು ಸೃಷ್ಟಿ ಧರ್ಮ, ಅದು ಏನಂತೂ ಗೊತ್ತಿಲ್ಲ. ನಾವು ಮಕ್ಕಳನ್ನ ಸಾಕ್ತೀವಿ, ಬಟ್ ಇದು ತಾಯಿ, ಇದರ ತಂದೆ ಅದೇ. ಅಲ್ಲಿ ಕಾಡಬೇಕು ಅಂತ ಒಂದು ಬರುತ್ತೆ. ಆ ಬೆಕ್ಕು ಬಂದು ಆ ಮರಿಗಳನ್ನ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದೆ. ತುಂಬಾ ಬೇಜಾರಾಯಿತು. ರಾತ್ರಿಯಲ್ಲಿ ನಾನು ಮಲಗಿದ್ದೀನಿ, ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ಅದು ನನ್ನ ಹತ್ರ ಬರುತ್ತೆ, ಈಗ ಬೆಡ್ಶೀಟ್ ಎಳಿತದೆ, ಕಿರಿಚಾಡುತ್ತೆ. ರಾತ್ರಿ ಎಲ್ಲ ಮ್ಯಾವ್ ಅದು ಹೊಟ್ಟೆ ಹಸಿದ್ರೆ ಒಂಥರ ಸೌಂಡ್ ಮಾಡುತ್ತೆ, ಇಲ್ಲ ಬೇರೆ ಯಾರಾದರೂ ಬಂದರೆ ಒಂಥರ ಮಾಡುತ್ತೆ. ಆ ಥರ ಅವ್ರ ಮರಿಗಳನ್ನ ಅದು ಸಾಯಿಸ್ತಾ ಇತ್ತಲ್ಲ ಇನ್ನೊಂದು ಬೆಕ್ಕು. ಅದಕ್ಕೆ ನನ್ನನ್ನು ಕರಿಯೋಕ್ಕೆ ಬಂದಿದೆ. ಅದು ನನಗೆ ಗೊತ್ತಾಗಲಿಲ್ಲ ರಾತ್ರಿ. ಆಮೇಲೆ ಬಂದು ನೋಡೋತ್ತಿಗೆ 3 ಬೆಕ್ಕೂ ಸಾಯಿಸ್ಬಿಟ್ಟಿದೆ. ಅದು ದೊಡ್ಡ ಬೆಕ್ಕು, ಅದು ಗಂಡು ಬೆಕ್ಕು. ಅದು ಏನಕ್ಕೆ ಸಾಯಿಸುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ನಾನು ಯಾರನ್ನೂ ತುಂಬ ದೊಡ್ಡವ್ರನ್ನೊಬ್ಬರು ಕೇಳಿದೆ, ಯಾಕೆ ಈ ಥರ ಹಿಂಗೆ ಅದೇ ಅವ್ರ ತಂದೆನೇ ಬಂದು ಸಾಯಿಸುತ್ತೆ ಅಂತಂದರೆ, ಅದು ಹಂಗೇನಂತೆ. ಯಾಕೆಂದರೆ ಈ ಹೆಣ್ಣು ಬೆಕ್ಕು ಅದಕ್ಕೆ ಹಾಲು ಕುಡಿಸ್ಕೊಂಡು ಹಂಗೇ ಅದ್ರ ಹಿಂದೆ ಹೋಗೋದಿಲ್ವಂತೆ. ಗಂಡು ಬೆಕ್ಕು ಹಿಂದೆ ಬೇಗ ಹೋಗಬೇಕಾದ್ರೆ ಈ ಹೆಣ್ಣು ಬೆಕ್ಕಿಗೆ ಇರೋ ಮರಿಗಳನ್ನ ಅದು ಸಾಯಿಸಲೇಬೇಕಂತೆ, ಸಾಯಿಸುತ್ತಂತೆ. ಸಾಯಿಸಿದ್ರೆ ಇದು ಬೇಗ ಮತ್ತೆ ಹೀಟಿಗೆ ಬಂದು ಮತ್ತೆ ಅಲ್ಲಿ ಹೋಗುತ್ತಂತೆ. ಅದನ್ನು ಹುಡ್ಕೊಂಡು ಹೋಗುತ್ತಂತೆ. ನೋಡಿ, ಇಲ್ಲಿ ಬಿದ್ದೋಗಿದೆ. ಇದನ್ನ ಎತ್ತ ಆ ಕಡೆ ಆಮೇಲೆ ಭೂಮಿಗೆ ಹಾಕ್ತೀನಿ. ಇಲ್ಲೊಂದು ಹಂಗೆ ನೋಡಿ, ಇಲ್ಲೊಂದು 2 ಇಲ್ಲಿದೆ, ಒಂದು ಆ ಕಡೆ ಇಲ್ಲೇ ಇದೆ. ನೋಡಿ, ಇಲ್ಲೊಂದಿದೆ. ನೋಡಿ, ಅಲ್ಲೊಂದು ಸತ್ತೋಗಿದೆ. 2 ಮರಿ ಇಲ್ಲಿ ಸತ್ತೋಗಿದೆ. ನಾನು ಬೆಳಗ್ಗೆ ಎದ್ದು ನೋಡಿದೆ. ಅದು ಸಾಯಿಸೋಗುತ್ತೆ, ತಿನ್ನಲ್ಲ, ಏನೂ ಮಾಡಲ್ಲ, ಸುಮ್ಮನೆ ಸಾಯಿಸ್ಬಿಟ್ಟು ಹೋಗ್ಬಿಟ್ಟು. ಎಂಥ ಒಳ್ಳೆ ಬೆಕ್ಕು ಮರಿಗಳು, ತುಂಬ ಚೆನ್ನಾಗಿತ್ತು ಕಲರು. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಬೇಜಾರಾಯಿತು. ಸೊ ಅವ್ರು ಹೇಳಿದ್ದು ಕತೆ ಒಂದು ಜ್ಞಾಪಕ ಬಂತು ನನಗೆ. ಈ ಗಂಡು ಬೆಕ್ಕಿನ ಮದಕ್ಕೆ, ಅದನ್ನು ಮದ ತೀರಿಸ್ಕೊಳ್ಳೋಕ್ಕೆ ಈ ಹೆಣ್ಣು ಬೆಕ್ಕು ಅದ್ರ ಹಿಂದೆ ಹೋಗಬೇಕು ಅಂತೇಳಿ ಈ ಮರಿಗಳನ್ನ ಸಾಯಿಸಿ ಅದನ್ನು ಹಿಂದೆ ಬರೋ ಥರ ಮಾಡುತ್ತದು. ನೋಡಿ ಹೆಂಗಿದೆಯಾ ಕತೆ. ಇಲ್ಲ, ಸಾಯಿಸಿಲ್ಲ ಅಂದರೆ ಇದು ಕಾಲು ಕೊಟ್ಕೊಂಡು ಇಲ್ಲೇ ಇದ್ಬಿಡುತ್ತೆ, ಹೋಗೋದಿಲ್ಲ ಅಂಥೇಳಿ ಅದರದ್ದು ಉದ್ದೇಶ. ಸೊ ಅದು ನಾವಾದರೆ ಮಕ್ಕಳನ್ನ ಚೆನ್ನಾಗಿ ಸಾಕ್ತೀವಿ, ತಂದೆ ಆಗಲಿ ತಾಯಿ ಆಗಲಿ. ಬಟ್ ಅದು ನೋಡಿ, ಅದನ್ನು ಮದ ತೀರಿಸ್ಕೊಳ್ಳೋಕ್ಕೆ ಬೇರೆ ಬೆಕ್ಕನ್ನು ಸಾಯಿಸಿದ್ರೆ ಅದು ಹಿಂದೆ ಹೋಗೋದು. ಅದು ತುಂಬ, ಈ ಸ್ಟೋರಿ ಯಾರಿಗೂ ಗೊತ್ತಿಲ್ಲ. ಇದು ನನಗೆ ತುಂಬ ದೊಡ್ಡವರೊಬ್ಬರು ಹೇಳಿದ್ರು, ನಾನು ಏನಕ್ಕೆ ಈ ಥರ ಅದೇ ಬಂದು ಸಾಯಿಸುತ್ತಲ್ಲ, ಅದೇ ಹುಟ್ಟಿಸಿರೋ ಮಕ್ಕಳನ್ನ ಅದೇ ಸಾಯಿಸ್ತಾ ಇದೆಯಲ್ಲ, ಏನಕ್ಕೆ ಅಂತ ನಾನು ಕೇಳಿದಾಗ ನನಗೆ ಈ ಸ್ಟೋರಿ ಹೇಳಿದ್ರು. ಸೊ ತುಂಬ ಏನೋ ಒಂಥರ ಇದನ್ನಿಸ್ತದೆ. ಹಂಗೆ ಮಾಡಬಾರ್ದಲ್ವ. ಅದು ಸಂತಾನ ಬೆಳೆಸ್ಕೋಬೇಕು ಅಂತ ಎಲ್ಲರೂ ನೋಡ್ತಾರೆ, ಬಟ್ ಅದು ಸಂತಾನ ವೃದ್ಧಿ ಆದರೆ ಅದು ಬರಲ್ಲ ಅಂತ ಅದು ನೋಡುತ್ತೆ ಅಷ್ಟೇ ಬೆಕ್ಕು. ನೋಡಿ, ಒಂದು ರಾಗಿ ಪೈರು ಹಾಕಿದ್ದೀನಿ ಮನೆಗೆ ಅಂತ. ನೋಡಿ, ಇದು ಜಾಗ ಇದೆ, ಖಾಲಿ ಜಾಗಕ್ಕೆ. ನೋಡಿ, ಇದು ಒಂದು 5 ಕುಂಟೆ ಜಾಗ ಇರ್ಬೋದು. ಇದಕ್ಕೆ ಮನೆಗೆ ಆಗೋಷ್ಟು ರಾಗಿ ಪೈರು ಬಿಟ್ಟಿದ್ದೀನಿ. ಇದನ್ನು ನಾಟಿ ಮಾಡಬೇಕು.
2-3 ಡೇಸಲ್ಲಿ ರೆಡಿ ಮಾಡಿ ಇನ್ನೊಂದು ವಾರ ಆಗುತ್ತೆ ಮ್ಯಾಕ್ಸಿಮಮ್. ಒಂದು ವಾರದಲ್ಲಿ ನಾಟಿ ಮಾಡಬೇಕು. ನಾಟಿ ಮಾಡೋದು ಮನೆಗೆ ನಾವೇ ಬೆಳ್ಕೊಳ್ಳೋದು. ರಾಗಿ ತುಂಬ ಆಗೋಯ್ತು, ಅವ್ರವ್ರು ಕೊಟ್ಟಿದ್ರು, ಎಲ್ಲ ಆಗೋಯ್ತು ನೋಡಿ. ಉದ್ದಕ್ಕೆ ತೆಂಗಿನ ಗಿಡ ಹಾಕಿದ್ದೀನಿ, ಸೆಂಟ್ರಲ್ ಅಡಿಕೆ ಹಾಕಿದ್ದೀನಿ. ಎಲ್ಲೂ ಜಾಗ ವೇಸ್ಟ್ ಮಾಡ್ದಿರ ಬೆಳೆನೂ ಬೆಳ್ಕೋಬೇಕು, ಪ್ಲಸ್ ತೆಂಗಿನ ಗಿಡನೂ ಇರಬೇಕು. ಈ ಚಿಕ್ಕ ನೋಡಿ, ಈಗ 5 ಕುಂಟೆಯಲ್ಲಿ 1 2 3 4 5 3 15 ತೆಂಗಿನ ಗಿಡ ಇದೆ. ಈ 5 ಕುಂಟೆಯಲ್ಲಿ 15 ತೆಂಗಿನ ಗಿಡ ಹಾಕಿದ್ದೀನಿ ನಾನು. ನೆಕ್ಸ್ಟ್ ನೋಡಿ ಪಾಪ ಇವೆರಡು ಹುಡ್ಕಾಡ್ತಾ ಇದ್ದಾವೆ. ಇವೆರಡು ತುಂಬ ಅದನ್ನು ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ರೋದನೆ ಮ್ಯಾವ್ 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 ಅಂತ. ಸೊ ಎಷ್ಟು ಪಾಪ ತಾಯಿ ಕರುಳು ಅನ್ನೋದು ಇದೆ. ಅದು ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ, ಮನುಷ್ಯರಿಗಾಗಲಿ ಅದು ಒಂದೇ ಅನ್ನೋದು ಗೊತ್ತಾಯ್ತು ರಾತ್ರಿ ನನಗೆ. ಆ ಬೆಕ್ಕು ಆ ಮಕ್ಕಳನ್ನ ಕಳ್ಕೊಂಡಿರೋ ಸಂಕಟ ರಾತ್ರಿ ಪಾಪ ತುಂಬ ಬೇಜಾರಾಯಿತು. ಇರಲಿ, ಈ ಸಲ ಆದರೂ ಕಾಪಾಡೋಣ ಅಂತ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ಅದರಿಂದ ಕಾಪಾಡಿದೆ. ಇದಕ್ಕೆ ಮುಂಚೆ ತುಂಬ ಸಲ ಕಾಪಾಡಿದ್ದೀನಿ. ಈ ಸಲ ದೊಡ್ಡವಾಗಿದ್ದಾವಲ್ಲ ಅಂತ ಮಿಸ್ ಮಾಡಿದೆ. ನಮ್ಮ ಮಾಕ್ಲಿ ದುರ್ಗ ಬೆಟ್ಟ ಬೆಳಗಿನ ಜಾವ ತುಂಬ ಮಂಜು ಯಾಕೋ ತುಂಬ ವೆದರ್ ಚೆನ್ನಾಗಿಲ್ಲ ಇವತ್ತು. ಕಬ್ಬಿನ ತೋಟಕ್ಕೆಲ್ಲ ನೀರು ಹೋಗ್ತಾಯಿದೆ, ಏನು ತೊಂದರೆ ಇಲ್ಲ. ಓಕೆ, ಇದು ಒಂದು ಬೆಕ್ಕಿನ ಕತೆ ಹೇಳೋಣ ಅಂತ ನಿಮಗೆ. ಅದು ಹೆಂಗೆ ಇದಾಗುತ್ತೆ ಅನ್ನೋದನ್ನು ಹೇಳೋಣ ಅಂತ ನಿಮಗೆ ಒಂದು ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತು ಬೆಕ್ಕು ರಾತ್ರಿ ಎಲ್ಲ ನಿದ್ದೆನೇ ಮಾಡೋಕ್ಕೆ ಬಿಟ್ಟಿಲ್ಲ. ನಿದ್ದೆನೇ ಇಲ್ಲ ನನಗೆ, ಲೇಟಾಗಿ ಎದ್ದೆ. ಸೊ ಆ ಬೆಕ್ಕು ಸ್ಟೋರಿ ಹೇಳೋಕ್ಕೆ ಅಂತ ಬೆಳಗ್ಗೆ ನಾನು ನೆನೆಸ್ಕೊಂಡು ಇದನ್ನು, ಕಾರಣ ಬೆಕ್ಕು ಸಾಕೋರು ತೋಟಗಳಲ್ಲಿ ಮರಿಗಳನ್ನು ಹುಷಾರಾಗಿ ಅದನ್ನು 7 ಕಡೆ ಎತ್ತಿಕ್ಕತ್ತೆ. ಮರಿ ಮಾಡಿದಾಗ ಒಂದು ಕಡೆ ಇಡೋದೇ ಇಲ್ಲ ಅದು. ಯಾಕೆಂದರೆ ಅದು ಗಂಡು ಬೆಕ್ಕು ನೋಡ್ಕೊಂಬಿಡುತ್ತೆ, ಬಂದು ಸಾಯಿಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಸ್ಥಾವರ ಚೇಂಜ್ ಮಾಡ್ತಾ ಇರುತ್ತೆ. ಈ ಒಂದು ವಾರ ಇಲ್ಲಿಟ್ಟರೆ ಇನ್ನೊಂದು ವಾರ ಇನ್ನೊಂದು ಕಡೆ ಅದೇನೋ ಹೇಳ್ತಾರಲ್ಲ, ಬೆಕ್ಕು ಚೇಂಜ್ ಮಾಡ್ದಂಗೆ ಮಾಡ್ತೀಯ ನೀನು ಅಂತಾರಲ್ಲ. ಯಾರಾದರೂ ಮನೆ ಚೇಂಜ್ ಮಾಡಿದ್ರೆ ನಮ್ಮ ಕಡೆ ಇನ್ನೂ ಒಂಥರ ಬೆಕ್ಕು ಥರ ಚೇಂಜ್ ಮಾಡ್ತಾ ಇರ್ತಾನೆ ಅಂತಾರೆ. ಆ ಬೆಕ್ಕು ಅನ್ನೋದು ಏನಕ್ಕೆ ಅಂದರೆ ಅದು 7 ಕಡೆ ಮಕ್ಕಳನ್ನ ಅಷ್ಟು ಸೇಫ್ಟಿ ಮಾಡೋಕ್ಕೆ. ಯಾಕೆಂದರೆ ಅದು ಕಂಡು ಹಿಡ್ಕೊಂಬಿಡುತ್ತೆ ಗಂಡು ಬೆಕ್ಕು, ಬಂದು ಸಾಯಿಸ್ಬಿಡುತ್ತೆ ಅಂತೇಳಿ. ಇಲ್ಲ ಜನ ಸಾಯಿಸ್ತಾರೆ ಅಂತ ಅದಕ್ಕೂ ಇದಿಲ್ಲ, ಆ ಗಂಡು ಬೆಕ್ಕೇ ಬಂದು ಸಾಯಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದು 7 ಕಡೆ ತಗೊಂಡು ಕಚ್ಕೊಂಡು ಹೋಗುತ್ತೆ. ಹಿಂಗೆ ಕಚ್ಕೊಂಡೋಗಿ ಮೇಲಿಂದ ಧುಮುಕುತ್ತೆ, 15-20 ಅಡಿಯಿಂದ ಧುಮುಕುತ್ತೆ ಅದು. ಬಟ್ ಅದಕ್ಕೇನೂ ಆಗೋದಿಲ್ಲ ನೋಡಿ. ಆ ತಾಯಿ ಎಲ್ಲಿ ಹಿಡ್ಕೊಳ್ಬೇಕು ಅಂತ ಗೊತ್ತದಕ್ಕೆ, ಅಲ್ಲೇ ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ. ಆ 7 ಕಡೆ ಚೇಂಜ್ ಮಾಡುತ್ತೆ ಬೆಕ್ಕು. ಸೊ ಆ 7 ಕಡೆ ಚೇಂಜ್ ಮಾಡಿ ದೊಡ್ಡವಾದ ಮೇಲೆ ಇದು ಅದರ ಧೈರ್ಯ ಅದಕ್ಕೆ ಬಂದಮೇಲೆ, ಈಗ ನಾವು ಮಕ್ಕಳನ್ನ 20 ವರ್ಷ 25 ವರ್ಷ 27 ವರ್ಷ 30 ವರ್ಷ ಆದರೂ ಮನೇಲಿ ಹಾಕೊಂಡು ಸಾಕ್ತಾಯಿರ್ತೀವಿ. ಬಟ್ ಅದು ಬೆಕ್ಕ ಹಂಗಲ್ಲ, ಒಂದು ರೇಂಜಿಗೆ ಬಂತ ಅದು ಬೇಟೆಯಾಡೋದು ಕಳಿಸ್ಬಿಡುತ್ತೆ. ಅದು ಬೇಟೆಯಾಡಿಸೋದು ಹೆಂಗೆ ಗೊತ್ತಾದು, ಒಂದು ಚಿಕ್ಕದು ಇಲ್ಲಿ ತಗೊಂಬರುತ್ತೆ, ಚಿಕ್ಕದು ತರುತ್ತೆ, ದೊಡ್ಡ ತರಲ್ಲ ಅದು, ಚಿಕ್ಕದು ಎಳೆದು ಹುಡ್ಕೊಂಬಂದು ಅರ್ಧಂಬರ್ಧ ಸಾಯಿಸ್ಬಿಟ್ಟು ಅದು ತಗೊಂಬಂದು ಕರೆಕ್ಟಾಗಿ ಆ ಮರಿಗಳ ಮುಂದೆ ಹಾಕುತ್ತೆ. ಕರೆಕ್ಟಾಗಿ ಮರಿಗಳ ಮುಂದೆ ಹಿಂಗೆ ಬಿಸಾಕ್ಬಿಟ್ಟು ಹಿಂಗೆ ಅಲ್ಲಾಡ್ಸುತ್ತೆ ಅದನ್ನು. ಇವಾಗ ಹಿಡ್ಕೋಬೇಕು. ಆ ಥರ ಬೇಟೆ ಆಡೋದನ್ನು ಕಲಿಸುತ್ತೆ ಆ ಬೆಕ್ಕು. ಏನು ಸೃಷ್ಟಿ ನೋಡಿ ಪ್ರಕೃತಿಯಲ್ಲಿ. ಅದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಗೋಯ್ತು. ಅದೇ ತಗೊಂಬಂದು ಮ್ಯಾವ್ ಒಂಥರ ವಿಚಿತ್ರವಾಗಿ ಕರೀತದೆ. ಬೇಟೆ ಆಡಿದಾಗ ಬೆಕ್ಕು ಕರೆಯೋದೇ ಬೇರೆ ಸೌಂಡು. ಆ ಸೌಂಡ್ಗೆ ಎಲ್ಲ ಬೆಕ್ಕುಗಳು ಬಂದುಬಿಡ್ತವೆ. ಬಂದು ಆ ಮರಿನ ಕೊಟ್ಟಿರ್ತ, ಚಿಕ್ಕ ಇಲಿ ಮರಿನ ಕೊಡ್ತಲ್ಲ, ಅದನ್ನು ಬೇಟೆ ಆಡೋಕ್ಕೆ ತೋರಿಸುತ್ತೆ ಅದು. ಆವಾಗ ಅದು ಅಲ್ಲಾಡ್ತಾಯಿದ್ರೆ ಹೋಗಿ ಹಿಡ್ಕೊಂಬಿಟ್ಟು ಬಟ್ಟು ಅದನ್ನು ಕಚ್ಕೊಂಡು ತಿನ್ನೋದು ಅವೆಲ್ಲ ಸ್ಟಾರ್ಟ್ ಮಾಡುತ್ತೆ. ಹಂಗೆ ಬೇಟೆ ಕಳಿಸಿ ಇನ್ನು ಬಿಟ್ಬಿಡುತ್ತೆ ಆಚೆಗೆ. ಬಟ್ ನಾವು ಮನುಷ್ಯರಿದ್ದೀವಿ, 30 ವರ್ಷ 25 ವರ್ಷ 40-50 ವರ್ಷ ಆದ್ರೂ ಇನ್ನೂ ಮಕ್ಕಳಿಂದನೇ ಬೀಳ್ತಾ ಇರ್ತೀವಿ. ಇದು ನಮಗೂ ಪ್ರಕೃತಿಯಲ್ಲಿರೋ ಆ ಬೇರೆ ಪ್ರಾಣಿ ಪಕ್ಷಿಗಳಿಗೂ ಇರೋ ವ್ಯತ್ಯಾಸ. ನಾವು ಮಕ್ಕಳು ಅಂತ ಸಾಯ್ತೀವಿ ಹಂಗೆ. ಬಟ್ ಅವೆಲ್ಲ ಹಂಗಲ್ಲ, ವಯಸ್ಸಿಗೆ ಬಂತ ಬಿಡ್ತಾ ಇರ್ತವೆ ಆಚೆಗೆ, ಹೋಗ್ರಿ ನೀವು ಅಂತ. ಸೊ ಆ ಥರ ಅದು ಪ್ರಕೃತಿ ಧರ್ಮ. ಅದು ನಾವು ಬಿಡ್ತಾ ಇಲ್ಲ ಅಷ್ಟೇ, ಬೇರೆ ಎಲ್ಲರೂ ಎಲ್ಲ ಪ್ರಾಣಿ ಪಕ್ಷಿಗಳು ಬಿಡ್ತಾ ಇದ್ದಾವೆ ಮಕ್ಕಳನ್ನ. ಮನುಷ್ಯ ಒಬ್ಬನೇ ಹಿಡ್ಕೊಂಡು ನನ್ನ ಮಗ ನನ್ನ ಮೊಮ್ಮಕ್ಕಳು ಅಂತ ಆಸ್ತಿ ಮಾಡಿ ನಾವು ಸಾಯ್ತೀವಿ ಅಷ್ಟೇ.
ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಂದು ಬೆಕ್ಕದೊಂದು ಸ್ಟೋರಿ ಹೇಳೋಣ ಅಂತ ನಿಮಗೆ ಒಂದು ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆ ಯಾವುದೋ ಒಂದು ಕಾಲೇಜಿಗೆ ಒಂದು ಇದಕ್ಕೆ ಹೋಗಿದ್ದೆ, ಫಂಕ್ಷನ್ಗೆ, ಲೇಟಾಗಿ ಬಂದು ರಾತ್ರಿ. ಸೊ ಮಲಗೋಣ ಅಂದರೆ ಈ ಬೆಕ್ಕು ಮಲಗ್ಸೋಕ್ಕೆ ಬಿಡಲಿಲ್ಲ. ಅದಕ್ಕೆ ಇದು ಸ್ಟೋರಿ ಒಂದು ಜ್ಞಾಪಕ ಬಂತು, ಆ ಒಂದು ಸ್ಟೋರಿ ಒಂದು ಹೇಳೋಣ ನಿಮ್ಮೆಲ್ಲರಿಗೂ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್.